ಖಂಡಿತವಾಗ್ಲೂ ಆ ಸೀನ್ ಬಂತು ಅಂದರೆ ಅದು ಬರಲೇಬೇಕು. ಅವನು ಆ ಸೀನ್ ಕೊಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಯಾರು ನಾವು ಇನ್ನೂ ಬಿಡೋಕ್ಕಾಗಲ್ಲ. ಪ್ರಿಯ ವೀಕ್ಷಕರೇ, ಟಾಕ್ಸಿಕ್ ಅನ್ನೋದು ಒಂದಿಲ್ಲ ಒಂದು ರೀತಿಯಲ್ಲಿ ವಿವಾದಕ್ಕೆ ಇಡೆಯಾಗ್ತಾ ಇದೆ. ಯಾಕಪ್ಪ ಅಂತಂದರೆ ಟಾಕ್ಸಿಕ್ ಅನ್ನೋದು ಕನ್ನಡ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಒಂದು ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅದರ ರೀಸೆಂಟಾಗಿ ಒಂದು ಟೀಸರ್ ಕೂಡ ಲಾಂಚ್ ಆಯಿತು. ಟೀಸರಲ್ಲಿ ಕೆಲವು ಕಡೆ ಕೇಳಿಬರ್ತಾ ಇರೋದು ಪಾಸಿಟಿವ್ ಕೇಳಿಬರ್ತಾ ಇದೆ, ನೆಗೆಟಿವ್ ಆಗೂ ಕೂಡ ಕೇಳಿಬರ್ತಾ ಇದೆ. ಅದರಲ್ಲಿ ಕೆಲವು ದೃಶ್ಯಗಳು ಅಶ್ಲೀಲವಾಗಿದೆ ಅನ್ನೋ ಒಂದು ಮಾತು ಕೂಡ ಅದ್ರ ಜೊತೆಗೆ ನಮ್ಮ ಜೊತೆಗೆ ಸರ್ ಲೋಹಿತ್ ಅವರು ಇದ್ದಾರೆ, ಲಾಯರ್ ಲೋಹಿತ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಇವಾಗ ನಿಮಗೆ ಗೊತ್ತಿರೋ ಹಾಗೆ ನೀವು ಕೂಡ ಟೀಸರ್ನ ನೋಡಿದ್ರಿ, ಅದರಲ್ಲಿ ಅಶ್ಲೀಲತೆ ಇದೆ ಅಂತ ಹೇಳ್ಬಿಟ್ಟು ಕಾನೂನು ಮೊರೆ ಹೋಗಿದ್ದೀರಾ, ಏನು ಸರ್ ಈ ವಿಚಾರ? ಸರ್, ನನ್ನ ಉದ್ದೇಶ ಮತ್ತು ನನ್ನ ನೇರ ಉತ್ತರ ಏನು ಅಂದರೆ, ನಾನು ಈಗಾಗಲೇ ಕಾನೂನು ಮೊರೆ ಹೋಗಿರೋದಕ್ಕಿಂತ ತಾವು ಈ ಥರ ತಗೋಬೋದು. ನಾನು ಒಂದು ಮಂಡಳಿ ಅಂದರೆ ಸೆನ್ಸಾರ್ ಮಂಡಳಿ ಅಂತ ಏನಿದೆ, IAS ಆಫೀಸರ್ ಒಬ್ಬರು ಕೂತ್ಕೊತಾರೆ ಗೌರ್ಮೆಂಟಿಂದ. ಅವರ ಕೆಲಸ ಏನು ಅಂದರೆ ಅಶ್ಲೀಲತೆ ನೇಷನ್ ಅಗೇನ್ಸ್ಟ್ ಅಂದರೆ ದೇಶದ ಅಗೇನ್ಸ್ಟ್ ಇರೋವಂಥ ಕೆಲವು ಚಿತ್ರಗಳು ಪ್ರಸಾರ ಆಗಬಾರ್ದು ಅನ್ನೋದಕ್ಕೆ ಸರ್ಟಿಫಿಕೇಷನ್ ಕೊಡೋಕ್ಕೆ ಅಂತ ಇರೋವಂಥವ್ರು ಮಾಡೋವಂಥ ಕೆಲಸ. ಅವ್ರಿಗೆ ನಾನು ಒಂದು ಲೆಟ್ರ್ ಕೊಟ್ಟಿದ್ದೀನಿ. ಟಾಕ್ಸಿಕ್ ಅನ್ನೋ ಒಂದು ಪಿಕ್ಚರ್ ಉದಾಹರಣೆ, ಒಂದು ಟೀಸರ್ ಬರುತ್ತೆ, ಅಶ್ಲೀಲವಾದ ಚಿತ್ರಗಳನ್ನು ಹೊಂದಿರುವಂಥ ಟೀಸರ್. ಅದು ಕನ್ನಡದ ಬ್ಯಾನರಲ್ಲಿ ಬಂದಿರುವಂಥದ್ದು. ಸೊ ಕನ್ನಡದ ಜನ ಇದನ್ನು ನಿರೀಕ್ಷಣೆ ಮಾಡ್ಕೊಂಡು ಕುಂತಿದ್ರು. ಈ ಟೀಸರ್ಗಳು ಬಂದು ಮೊಬೈಲ್ನಲ್ಲಿ ಸೇರಿಕೊಂಡಾಗ ಅದಕ್ಕೊಂದು ಲೈಸೆನ್ಸ್ ಕೊಡಬೇಕು ಅಂತ ಪರಿಜ್ಞಾನ ನಿಮಗಿರಲಿಲ್ವಾ? ಅದು ಅಡಲ್ಟ್ರಿ ಕಂಟೆಂಟ್ ಇದೆ ಅಂತ ಹೇಳಿ ಅದನ್ನು ಪರಿಗಣಿಸಿ ಅಡಲ್ಟ್ ಸರ್ಟಿಫಿಕೇಟನ್ನು ಅಥವಾ UF ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡಬೇಕು ಅನ್ನೋದು ಪರಿಜ್ಞಾನ ನಿಮಗಿಲ್ವಾ? ನೀವು ಏನು ಮಾಡ್ತಿದ್ದೀರಿ? UA ಸರ್ಟಿಫಿಕೇಟ್ ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಟೀಸರ್ ಆ್ಯಂಡ್ ಟ್ರೈಲರ್ಗೂ ಕೂಡ ನೀವು ಕೊಡ್ತಾ ಇದ್ದೀರಿ, ಅದು ನನಗೂ ಕೂಡ ಗೊತ್ತಿದೆ. ಆದರೆ ನೀವು ಅದನ್ನು ಟೀಸರ್ನ ಮೊಬೈಲ್ಗಳಿಗೆ ಬಿಡ್ತಾರಲ್ಲ, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾರಲ್ಲ, ಆಗ ಕೆಲವು ಕಾನೂನುಗಳನ್ನ ಅಳವಡಿಸ್ಕೊಬೇಕು. ಸೆಂಟ್ರಲ್ ಗೌರ್ಮೆಂಟಿಗೆ ನಿಮ್ಮ ಅಪೀಲನ್ನು ಕೊಡಬೇಕು. ಈ ಥರ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗಲಿ ಅಥವಾ ಯೂಟ್ಯೂಬ್ಗಳಾಗಲಿ ಇದರಲ್ಲಿ ಟೀಸರ್ಸ್ಗಳ್ನ ರಿಲೀಸ್ ಮಾಡ್ತಿರೋದೇ ಈಗ ಆ ಮಾಧ್ಯಮದಲ್ಲಿ. ನಾನು ಅದರೊಳಗಡೆ ಬರಲ್ಲ. ಅದಕ್ಕೆ ಮೋದಿಯವ್ರ ಗೌರ್ಮೆಂಟ್ಗೋ ಅಥವಾ ಸ್ಟೇಟ್ ಗೌರ್ಮೆಂಟ್ಗೋ, ಯಾರ ಗೌರ್ಮೆಂಟ್ ಆ ರಾಜ್ಯದವ್ರಿಗೆ ನಮಗೆ ಕಾನೂನನ್ನ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ ಅನ್ನುವಂಥ IAS ಓದಿರೋರಿಗೆ ಮೆದಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ನಾನು ಆಮ್ ಆದ್ಮಿ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ನನ್ನ ಲೆಟರ್ನಲ್ಲಿ ಈ ಟಾಕ್ಸಿಕ್ ಅನ್ನೋ ಒಂದು ಟೀಸರ್ನ ಉದಾಹರಣೆ ಇಟ್ಕೊಂಡು ನೀವು ಇದನ್ನು ತಿದ್ದುಪಡಿ ಈಗಲೇ ಮಾಡಬೇಕು ಅಂತ ಹೇಳಿ ದೂರನ್ನ ಕೊಟ್ಟಿದ್ದೀನಿ, ಅವ್ರ ಕೈಲಿ ಕೊಟ್ಟಿದ್ದೀನಿ. ನಾಟ್ ಅಗೇನ್ಸ್ಟ್ ದಿ ಮೂವಿ, ಅಬೌಟ್ ದಿ ಅಮೆಂಡ್ಮೆಂಟ್ ಆಫ್ ಲಾ. ಈಗ ಅದನ್ನು ತೊಗೊಂಡು ನಾನು ಏನು ಮಾಡ್ಬೋದು ನೆಕ್ಸ್ಟು ಅನ್ನೋದು ಪ್ರಶ್ನೆ. ಕಂಪ್ಲೇಂಟು ಅವ್ರು ಕೊಟ್ಟಿದ್ದೀನಿ ಅಂತ 7 ದಿನ ಸಮಯ ಅವಕಾಶ ಕೊಡ್ತೀನಿ. ಕೊಟ್ಟಿಲ್ಲ ಅಂದರೆ ನೋಡಿ, ಒಂದು ರಾಜಕೀಯ ಪಕ್ಷ ಆಗಿರಲಿ ಅಥವಾ ಒಬ್ಬ ಯುವಕ ಆಗಿರಲಿ, ಅವನ ಕೆಲಸ ಏನು, ದೇಶದ ಬಗ್ಗೆ ಜವಾಬ್ದಾರಿ ಇರುವಂಥವನು ಕಾನೂನುಗಳನ್ನ ಸರಿಪಡಿಸ್ಕೊಳ್ಳೋವಂಥದ್ದು, ವ್ಯವಸ್ಥೆಗಳನ್ನ ಸರಿಪಡಿಸುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ದೂರನ ನಾನು ಕೊಟ್ಟಿದ್ದೀನಿ. ಸೊ ಇದು ಕಾನೂನು ಅಮೆಂಡ್ಮೆಂಟ್ ಆಗಿಬಿಟ್ರೆ ಈ ರೀತಿ ಅವಘಡಗಳು ನೆಕ್ಸ್ಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ನೀವು ಟಾಕ್ಸಿಕ್ ಟೀಸರ್ನ ನೀವು ಫಸ್ಟ್ ನೋಡಿದ್ರಾ ಅಥವಾ ಯಾರಾದರೂ ಕಳಿಸಿದ್ರಾ? ನೋಡಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಸರ್? ಸರ್, ನಾನು ಕೂಡ ಒಬ್ಬ ನಿರೀಕ್ಷೆ ಇಟ್ಕೊಂಡಂಥವನೇ ಟಾಕ್ಸಿನ್ ಪಿಕ್ಚರ್. ಯಾಕೆ ನಾವು ಸಿನಿಮಾ ನೋಡ್ತೀವಲ್ಲ, ಟಾಕ್ಸಿಕ್ ಒಂದು ಸಿನಿಮಾ ಬರ್ತದೆ, KGFನ ನೋಡಿದ್ದೀವಿ, ಮೊದಲನೇ ಶೋ ನೋಡಿದ್ದೀವಿ, 2ನೇ ಶೋ ನೋಡಿದ್ದೀವಿ. ಸೊ ಹಾಗಾಗಿ ಟಾಕ್ಸಿಕ್ ಬರುತ್ತೆ ಅಂದರೆ ನಾವು ಕಾಯ್ದಿದ್ದೀವಿ. ಯಾಕೆ ಕಾಯಿಲ್ಲ? ಅದರಿಂದ ಏನೋ ಒಂದು ಒಳ್ಳೇದು ಕಲಿಯೋದಿದೆ, ಒಂದು ಮೋಟಿವ್ ಆಗ್ತಿರೋದಕ್ಕೆ ತಾನೇ ಸಿನಿಮಾ ನೋಡುವಂಥದ್ದು. ಯಾವುದೋ ಒಂದು ಲಾಯರ್ ಬಗ್ಗೆ ಇದೆ ಅಂತ ಹೇಳೋ ಒಂದು ವಿಷಯ ಬಂದಿತ್ತು, ಲಾಯರ್ ಡ್ರೆಸ್ ಹಾಕಿದ್ದಾರೆ ಅಂತಿದ್ದು. ಸೊ ಈಗ ನಮ್ಮ ನಟ ಯಶ್ ಅವರು ಅವರ ನೋಡಿ ಇಂಪ್ರೆಸ್ ಆಗುವಂಥದ್ದು ಇದ್ದಾವೆ. ಸೊ ಹಾಗಾಗಿ ನಾವು ನಿರೀಕ್ಷೆ ಹೇಳಿದ್ವಿ. ನಿಜ ಹೇಳಬೇಕು ಅಂದರೆ ಆ ಒಂದು ಟ್ರೈಲರ್ ಬಂದ ತಕ್ಷಣ ಇಮಿಡಿಯೇಟಾಗಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿಬಿಡುತ್ತೆ. ನಮಗೂ ಕೂಡ ಅದೇ ರೀತಿ ಸರ್ಕ್ಯುಲೇಟ್ ಆದಾಗ, ಅಂದರೆ ಒಂದು ದಿನ ಆದಮೇಲೆ ನಾನು ನೋಡೋಂಥದ್ದು ನನಗೆ ಅವಕಾಶ ಸಿಕ್ತು. ಎಲ್ಲೂ ಕೂಡ ನಾನು ಯಶ್ ಅವ್ರನ್ನ ಕಾಣಿಸ್ಲೇ ಇಲ್ಲ. ನನಗೆ ಯಶ್ ಅವ್ರನ್ನ ಚೇಹರೆ ನೋಡ್ಬೇಕಂತ ಹಾಕೊಂಡು ಕೂತಿದ್ವಿ, ಹೆಂಗೆ ಕಾಣ್ತಾರೆ ಅಂತ. ಬಟ್ ಎಲ್ಲೂ ಕೂಡ ಯಶ್ ಮಕ್ಕ ಕಾಣಿಸ್ಲಿಲ್ಲ ನಮಗೆ ಕರೆಕ್ಟಾಗಿ. ಕಾಣಿಸಿದ್ದೇ ಬೇರೆ. ನಿರೀಕ್ಷೆ ಇತ್ತಲ್ಲ ಏನಾಗುತ್ತೆ ಏನು ಅಂತ. ಓಕೆ, ಮೇಕಿಂಗ್ ತುಂಬ ಚೆನ್ನಾಗಿದೆ. ಸಿನಿಮಾ ರೀತಿಯಲ್ಲಿ ನೋಡಿದ್ರೆ, ಸಮಾಜದ ರೀತಿಯಲ್ಲಿ ನೋಡಿದ್ರೆ ಆ ಒಂದು ಅಶ್ಲೀಲವಾದ ಚಿತ್ರ ಏನು ಬರುತ್ತೋ ಅದು ಸಮಾಜಕ್ಕೆ ಸರಿಯಲ್ಲ. ಯಾಕೆಂದರೆ 16 ವರ್ಷ 18 ವರ್ಷದ ಮಕ್ಕಳೆಲ್ಲರೂ ಕೂಡ ಯಶ್ ಅವರ ಅಭಿಮಾನಿಗಳು ಕಾಯ್ತಾಯಿದ್ರು. ಅವರು ಎಲ್ಲರೂ ಕೂಡ ಇದನ್ನು ನೋಡ್ಬೋದಾ? ನೀವು ಹೇಳಿ ಸರ್. ದೇಶದ ಕಾನೂನು ಇದೆಯಲ್ಲ, 18 ವರ್ಷದ ಮಕ್ಕಳು ಮಾತ್ರ ಇಷ್ಟೇ ನೋಡಬೇಕು, ಇಷ್ಟೇ ನೋಡಬಾರ್ದು ನಮ್ಮ ಕಾನೂನು ಇದೆ ಅಲ್ವಾ? 18 ವರ್ಷದ ಮಕ್ಕಳು ಸಿಗರೇಟ್ ಸೇದಂಗಿಲ್ಲ ಅಂತ ಬೋರ್ಡ್ ಹಾಕಿರ್ತೀವಲ್ಲ, ನಿಮಗೆ ಮಾರಾಟ ಮಾಡಲ್ಲ, ಇದನ್ನು ನಿಮಗೆ ಧೂಮಪಾನ ಮತ್ತು ಮದ್ಯಪಾನವನ್ನು ನಿಮಗೆ ನಾನು ಮಾರಾಟ ಮಾಡಲ್ಲ ಅಂತ ಇದೆ ಅಲ್ವಾ? ಅದೇ ರೀತಿ ದೇಶದಲ್ಲಿ ಕೆಲವು ಕಾನೂನುಗಳಿದ್ದಾವೆ. ಮಕ್ಕಳುಗಳು ಇಂಥದ್ದೇ ನೋಡಬೇಕು, ಅಡಲ್ಟ್ರಿ ವರ್ಷನ್ ನೋಡೋಂಗಿಲ್ಲ. ಆ ವಾರ್ನಿಂಗ್ಸ್ ಎಲ್ಲ ಇರೋದು ಏನಂದರೆ ಮಕ್ಕಳುಗಳಿಗೆ ತೋರಿಸ್ತೀನಿ ಇಟ್ಕೊಳ್ಳಿ ಅನ್ನೋವಂಥದ್ದು. ಅವೆಲ್ಲವನ್ನು ಟಾಕ್ಸಿಕ್ ಅನ್ನುವಂಥ ಟ್ರೈಲರ್
ತುಳಿದು ಆ ಮಕ್ಕಳುಗಳಿಗೆ ನೋಡೋ ರೀತಿ ಆಗೋಯ್ತು. ತುಂಬ ಒಂಥರ ಅಸಹ್ಯವಾಗಿರುವಂಥ ಮಟ್ಟಕ್ಕೆ ಅದನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ಏನು ಬೇರೆದ್ರಲ್ಲಿ ಮಾಡೇ ಅಲ್ವಾ? ಮಾಡಿದ್ದಾರೆ ಸ್ವಾಮಿ, ಆದರೆ ನಮ್ಮ ಸಿನಿಮಾ ಅಲ್ವಾ? ಈಗ ಅದೇ ಇದ್ರೆ ಒಂದು ಹಾಲಿವುಡ್ ರೇಂಜ್ಗೆ ಮಾಡ್ತೀನಿ ಅಂತ ಹೋದ್ರು, ಹಾಲಿವುಡ್ ರೇಂಜಲ್ಲಿ ಮಾಡುವಾಗ ಇದೆಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬಿಟ್ಟು ಕೆಲವರ ವಾದ ಆಗಿದೆ ಸರ್. ಹಾಲಿವುಡಲ್ಲೂ ಕಾಮನ್ನು ಸರ್. ಆದರೆ ಯಶ್ ಅವ್ರು ಹೇಳೋಂಥದ್ದು, ರಮೇಶ್ ವೀಕೆಂಡ್ ವಿತ್ ರಮೇಶ್ ಮಾತನಾಡಿ ಅವ್ರು ಹೇಳೋಂಥದ್ದು, ನಮ್ಮ ತಂದೆ ತಾಯಿಗಳ ಜೊತೆ ಕುಂತ್ಕೊಂಡು ನೋಡೋ ಅಂಥ ಸಿನಿಮಾನೇ ನಾನು ಮಾಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನಾವು ಕೂಡ ಅವ್ರ ಟ್ರೇಲರ್ ಬಂದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ತಂದೆ ತಾಯಿಗಳ ಜೊತೆ ಕುಂತ್ಕೊಂಡು ಓಪನ್ ಮಾಡಿದ್ದು. ಹಾಲಿವುಡ್ಡವ್ರ ತಂದೆ ತಾಯಿ ನೋಡೋವಂಥ ಮೂವಿ ಅಂತ ಹೇಳಿದರೆ ನಾನು ಹಾಲಿವುಡ್ಡವ್ರ ತಂದೆ ತಾಯಿಗಳು ಕಾಯ್ತಿರಲಿಲ್ಲ, ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ಅದು ಅರ್ಥ ಮಾಡ್ಕೊಳ್ಳಿ. ಹಾಲಿವುಡ್ಗೆ ಕರ್ನಾಟಕವನ್ನು ಕರ್ಕೊಂಡೋಗಿ ತೋರಿಸಿ ಸಂತೋಷ, ಅವರು ನೋಡಲಿ, ಹಾಲಿವುಡ್ ರೇಂಜಲ್ಲಿ ಸಿನಿಮಾವನ್ನೇ ಮಾಡಿ. ಹೌದು, ಹಾಗಂತಂದರೆ ಎಲ್ಲ ಹಾಲಿವುಡ್ಡಲ್ಲೂ ಕೂಡ ಅಶ್ಲೀಲತೆ ಇರೋ ಪಿಕ್ಚರೇ ಓಡ್ಬಿಟ್ಟಿದೆ. ಎಲ್ಲರೂ ಬಟ್ಟೆ ಬಿಚ್ಚಿ ತೋರಿಸಿದ ತಕ್ಷಣ ಹಾಲಿವುಡ್ ಪಿಕ್ಚರ್ ಓಡೋಗ್ಬಿಟ್ಟಿದೆ. ಅಂದರೆ ನಾವು ನೋಡಿದ್ದೀವಿ ಕೆಲವು ಹಾಲಿವುಡ್ ಪಿಕ್ಚರ್ಗಳನ್ನ, ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ನೋಡಿದ್ದೀವಿ. ಅಥವಾ ಹಾಲಿವುಡ್ ಪಿಕ್ಚರ್ಗಳು ಭಾರತಕ್ಕೆ ಮಾರ್ಪಾಡಾಗಿ ಇಲ್ಲಿ ಬಂದರೂ ಅವ್ರು ಥಿಯೇಟ್ರ್ಗಳು ರಿಲೀಸ್ ಮಾಡಿದ್ರು, ಕೆಲವು ಕಂಟೆಂಟ್ಸ್ಗಳ್ನ ಈ ದೇಶದ ಕಲ್ಚರ್ಗೋಸ್ಕರ ಏನೂ ತೋರಿಸಲ್ಲ, ಎಲ್ಲ ಫಿಲ್ಟ್ರ್ ಮಾಡಿ ತೋರಿಸ್ತಾರೆ. ಅದು ಜ್ಞಾನ ನಮಗಿಲ್ವಾ? ಮಾತಾಡೋರು ಏನು ಬೇಕಾದ್ರೂ ಮಾತಾಡೋದು. ಹಾಲಿವುಡ್ ಪಿಕ್ಚರ್ ಮಾಡಿ, ಬಟ್ ನೀವು ಮಾತಾಡೋದು ಕರ್ನಾಟಕ ಬ್ಯಾನರ್ ಅಲ್ವಾ ಸರ್? ಬ್ಯಾನರ್ ಅದು ಇದೆ ಅಲ್ವಾ? ತಳಿ ಇಲ್ಲೇ ಅಲ್ವಾ? ಸೊ ಎಲ್ಲೋ ಒಂದು ಕಡೆ ಮರ್ತೋದ್ರಾ ನೀವು ಹೇಳಿದ ಮಾತೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಓಪನ್ ಮಾಡ್ತಿದ್ದೀವಿ, ಬಟ್ ನೀವು ಅದನ್ನು ಮರ್ತೋದ್ರಾ? ಇಲ್ಲ ರೀ, ನನ್ನ ಇಷ್ಟ, ನನ್ನ ಸಿನಿಮಾ, ನನ್ನ ದುಡ್ಡು, ನಾವಿದು ನೋಡ್ತಾರೆ, ನೀನು ಇಷ್ಟ ಆದರೆ ನೋಡು ಅಂದರೆ ಅದನ್ನು ಮೊದಲೇ ನಮಗೆ ಗೊತ್ತಾಗಿದ್ರೆ. ಇವಾಗ ಗೊತ್ತಾಗಿದೆ. ಇವಾಗ ಒಂದು 2-3 ದಿನದಲ್ಲಿ ಏನಾದ್ರು ಯಶ್ ಅವರು ಇದ್ರ ಬಗ್ಗೆ ಅವರೇ ಆಲೋಚನೆ ಮಾಡಿ ಅದನ್ನ ರೆಕ್ಟಿಫೈ ಮಾಡ್ಕೊಂಡಿಲ್ಲ ಅಂದರೆ, ಹೌದಾ ನಮ್ಮಂಥ ಮನಸ್ಥಿತಿಯವರು ಅವ್ರ ಮೇಲೆ, ಹೌದಾ ನೀವು ಈ ಥರ ಇದ್ರೆ ಆಯಿತು, ಸಾರಿ ಸರ್, ಏನೋ ನಿಮ್ಮ ಬಗ್ಗೆ ನಾವು ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಟ್ಟಿದ್ವಿ, ಸರಿ ಬಿಡಿ ಸರ್, ಆಯಿತು ಓಕೆ, ನೀವೊಬ್ಬರು ಕಾಮನ್ ನಟನೆ, ಏನು ಪೂಜಿಸುವಂಥ ನಟ ಏನಲ್ಲ ಅಂದ್ಬಿಟ್ಟು ಸೈಲೆಂಟ್ ಆಗ್ತೀವಿ ಅಷ್ಟೇ. ಈಗ ಸರ್ ಈ ವಿಚಾರವಾಗಿ ಏನಾದರೂ ಕಾನೂನು ಕ್ರಮ ಅಥವಾ ಮುಂದಿನ ನಡೆ ಏನಾಗಿರುತ್ತೆ ಸರ್? ಸರ್ ಮುಂದಿನ ನಡೆ, ಈಗ ಇದನ್ನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಆ ಸೆನ್ಸಾರ್ ಮಂಡಳಿಯವರಿಗೆ ಕಂಪ್ಲೇಂಟ್ ಜೊತೆ ಅವ್ರಿಗೆ ಗೈಡ್ಲೈನ್ಸ್ನ ಇಶ್ಯೂ ಮಾಡಬೇಕು. ಹಾಗೆ ಟಾಕ್ಸಿಕ್ನ ಟ್ರೈಲರ್ನು ಕೂಡ ಹಿಂಪಡೆದುಕೊಳ್ಬೇಕು ನೀವು ಇಮಿಡಿಯೇಟಾಗಿ ಅಂತಲೂ ಕೂಡ ಹೇಳಿದ್ದೀವಿ. 6 ದಿನ, ನಾಳೆಗಿನ 5 ದಿನ, 5 ದಿನದಲ್ಲಿ ಅವರೇನು ಮಾಡಿಲ್ಲ ಅಂದರೆ ನಾವು ಇದನ್ನು ನ್ಯಾಯಾಲಯಕ್ಕೆ ತೊಗೊಂಡು ಹೋಗುವಂಥ ವಿಚಾರವನ್ನು ಈಗಾಗಲೇ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ, ಡ್ರಾಫ್ಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಮುಂದೆ ಏನಾದ್ರೂ ಈ ಸೀನ್ ಹಿಡ್ಕೊಂಡು ಸರ್ಟಿಫಿಕೇಟ್ ಇಲ್ದಿರಂಗೆ ಬಂದರೆ ಅದನ್ನು ಕೂಡ ಹೋರಾಟ ಮಾಡ್ತೀವಿ. ಈಗ ನಾವು ಮಾಡಿರೋಂಥ ಒಂದು ಕೆಲಸಗಳಿಗೆ ಖಂಡಿತವಾಗ್ಲೂ ಆ ಸೀನ್ ಬಂತು ಅಂದರೆ ಅದು ಬರಲೇಬೇಕು. ಅವನು ಆ ಸೀನ್ ಕೊಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಯಾರೋ ನಾವು ಇನ್ನೂ ಬಿಡೋಕ್ಕಾಗಲ್ಲ. ಯಾಕಂದರೆ ಸೆಂಟ್ರಲ್ ಫಿಲ್ಮ್ ಸರ್ಟಿಫಿಕೇಷನ್ ಸೆನ್ಸಾರ್ ಮಂಡಳಿಯವರು ಅವರೆಲ್ಲ ಮಾಡೋದು ಇದೇನೆ, CBFC ಅವರು. ಯಾವ ದೊಡ್ಡ ಬ್ಯಾನರಲ್ಲಿ ಏನೇ ಕೆಟ್ಟದ್ದು ಅಶ್ಲೀಲತೆ ಬಂದರೂ ಕೂಡ ಅವರು ಯೂನಿವರ್ಸಲ್ ಆಗಿ ನೋಡ್ಬೋದು ಬಿಡಿ ಅಂತ ಕೊಟ್ಬಿಡ್ತಾರೆ. ಅದೇ ಯಾರಾದರೂ ಏನಾದರೂ ಸಣ್ಣ ಬ್ಯಾನರಲ್ಲಿ ಮಾಡಿ ಒಂದು ಚಿಕ್ಕ ಪುಟ್ಟ ಏನೇನು ಮಾಡಿಬಿಟ್ರೆ ಇದು ಅಂದ್ಬಿಡ್ತಾರೆ. ಸೊ ಈ ಎಲ್ಲ ತಾರತಮ್ಯವನ್ನು ತೆಗೆಯುವಂಥ ಜವಾಬ್ದಾರಿ ತೊಗೊಂಡಿದ್ದೀವಿ. ಮತ್ತು ಇದು ಸಿನಿಮಾ ವಿಚಾರಕ್ಕೆ ನಾವು ಅಂದರೆ ಈ ಥರ ಹೋರಾಟವನ್ನು ಮಾಡ್ತಾ ಇರೋದು, ಸಿನಿಮಾನೂ ಕೂಡ ದೇಶ ಮತ್ತು ಜನರನ್ನು ಬದಲಾವಣೆ ಮಾಡುವಂಥ ಪ್ರಮುಖ ಪಾತ್ರ ಸರ್. ರಾಜ್ಕುಮಾರ್ ಅವ್ರನ್ನ ನಾವು ನೋಡಿದ್ದೀವಿ, ಅವ್ರ ಸಿನಿಮಾಗಳನ್ನ ನೋಡಿ ನಮ್ಮ ತಾತ ಹೇಳ್ತಿದ್ರು, ನಾನು ಕೃಷಿಕ ಆದೆ ಕಣಪ್ಪ, ನಾನು ಒಬ್ಬ ದಫೇದಾರ್ ಆಗಿದ್ದೆ, ಕೃಷಿಕ ಆದೆ, ನಾನು ಪೊಲೀಸ್ ಆದನು, ಅವ್ರು ನೋಡಿ ನಾನು ಕೃಷಿ ಮಾಡೋಕ್ಕೆ ಬಂದೆ. ಸೊ ಈ ಥರ ಮೋಟಿವೇಟ್ ಆಗಿ ಎಷ್ಟೋ ಜನ ಪೊಲೀಸ್ ಆಗಿದ್ದಾರೆ, ನಾಯಕರುಗಳು ಮಾದರಿಗಳಾಗಿದ್ದಾರೆ. ಇವತ್ತು ನಾಯಕರುಗಳು ಮಾಡ್ತಿರೋದ್ರು ಕೂಡ ಮಾದರಿ ಆಗ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಕ್ರೈಮ್ ರೇಟ್ಸ್. ನಾನೊಬ್ಬ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಈ ಸಮಾಜ ಕೊಟ್ಟಿರೋದು ವಿದ್ಯಾಭ್ಯಾಸದಲ್ಲಿ, ಕಾನೂನು ಗೊತ್ತಿರೋದ್ರಿಂದ ನನ್ನದು ಜವಾಬ್ದಾರಿ ಇದೆ. ಯಾವುದು ಸರಿ ಅನ್ನೋದು ನಮಗೆ ಗೊತ್ತಿದೆ, ಅದನ್ನು ಸರಿಪಡಿಸೋಕ್ಕೆ ಪೇಪರಲ್ಲಿ ಪೆನ್ನಲ್ಲಿ ಬರೆದು ಮಾಡ್ತಾಯಿದ್ದೀವಿ ಸರ್. ಇಷ್ಟೇ ನಮ್ಮ ಉದ್ದೇಶ.